ಹಣೆ ಬರ ನೋಡು ಅಂತ ಆಯ್ತಮ್ಮ. ಈ ವರ್ಷ ಬಂದೆಲ್ಲ ಮಾತಾಡುದು ಪೂರ್ತಿ ಮಾನ ಮರ್ಯಾದೆ ಬಂದಿನ ಹತ್ರ ಶುರು ಮಾಡ್ದಲ್ಲ ಮಾತಾಡ್ಲಿಕ್ಕೆ ಅಂತ ಹೇಳ್ತೆ ಎಂತ ಮುಗಿತಿದ್ದೀವಿ ಅಮ್ಮ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಸರಿ ಮುಕ್ಕಿದೆ ಬಂಜಗಲಿ ಮೇಲೆ ಕೂತೆ ಈ ಅಕ್ಕತ್ ಸಿಗದೆ ಹೋಗಿ ಎಮ್ಮೆ ಕರ್ ಕೂಗ್ದಾಗ್ಬಿಟ್ಟು ನೀನು ಅದೇ ಕರು ಸುಮ್ಮನೆ ಅಲ್ಲಿ ನಿಮ್ಮ ಅಪ್ಪ ಹೇಳೋದ ನೋಡು. ಇನ್ನು ಮಾತು ಇಷ್ಟು ನಾ ಹೇಳಿದ್ಮೇಲೆ ಪಾಪ ಅವರು ಸುಮ್ಮನೆ ಎಕ್ಕ ಹೋಗು ನೋಡು ನಿನ್ನಿಂದ ಇಡೀ ಊರು ಸರ್ವನಾಶ ಆಗಾಯ್ತು ಅಲ್ಲ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ನೋಡಿದ್ರೆ ಹೀಗೆ ನೋಡ್ಬೇಕು ಇವನ ತೆಂಗಿನ ಮರಕ್ಕೆ ಹೌದೇನ ಇಲ್ಲಿ ಬಾ ಇಲ್ಲಿ ಬೊಬ್ಬೆ ಹಾಕಿದ್ದೆ ಯಾಕೆ ನಾನು ಒಂದ್ಸಲ ಅಮ್ಮ ಅಂತ ಕರೆದೆ ಕೇಳಿಸ್ಲಿಲ್ವಾ? ಇಷ್ಟು ಬ್ಯಾಗ್ ನಿಂಗೆ ಯಮನ್ ನೆನಪಾಯ್ತು ಅಮೋಂಡದ್ದು ನಂಗೆ ಯಮ ಅಂದಾಗ ಇತ್ತು ಅಂತ. ಆಗ ನಮಗೆ ಎಂತ ಕರೆದ್ರು ಯಮನ್ ನೆನಪಾಗು ಕಾಲ ಎಷ್ಟೊತ್ತಿಗೆ ಬಟ್ಟು ಅಲ್ಲ ಕೊನೆ ಪಾಪ ಅವ ಹುಡುಗರ ಮಕ್ಳಿದ್ದರು ಬಂದ ಅದು ನಾವು ಎಣಿಸೋದು ಹಾಗೆ ವಯಸ್ಸಾದವ್ರು ಹೋಗ್ಲಿ. ಈಗ ಕರ್ದದ್ದೆ ಯಾಕೆ ಗೊತ್ತಾಗಲ್ವಮ್ಮ? ಅಮ್ಮ ನನ್ನ ಕೈ ನೋಡು. ಎಂತ ಮಾಡ್ಕೊಂಡ್ಯಾ? ಇಷ್ಟೊತ್ತು ಎಲ್ಲಿ ಇಟ್ಕೊಂಡಿದ್ದೆ? ಕೂತಿದ್ಯಲ್ಲ ಅಲ್ಲೇನಾದ್ರೂ ಸಂದಲ್ಲಿ ಸಿಕ್ಕಿದ್ಯಾ? ಅವ್ರಿಗೆ ತಲೆಗೆ ಹೋಗುದೇ ಬೇರೆ. ನೋಡಿ ಇದು ಒಳ್ಳೇದು ಗ್ರಹಿಸುದಿಲ್ಲ. ಎಲ್ಲಿಡ್ಬೇಕು ಅಲ್ಲ ಇಟ್ಕೊಂಡಿದ್ದಮ್ಮ. ಹೌದಾ? ಅದಲ್ಲವ ಮತ್ತೆ ಎಂತದ್ದು ಎಲ್ಲ ತುದಿ ನೋಡುದಾ? ಹೇಳಿ ತುದಿ ನೋಡಮ್ಮ. ಪಾಪಿ ಉಗಿಲಿ ಬೆಳೆಸಬೇಡ ಅಂತ ಯಾವತ್ತೂ ಮಗನೇ ನಾವು ಶುಚಿಯಾಗಿರ್ಬೇಕು. ಯಾಕೆ ಈ ಕೆಲವರೆಲ್ಲ ಉಗುರು ಬೆಳೆಸುದುಂಟು, ಅದ್ ನೀ ಕಲ್ಪನೆ ಮಾಡ್ಕೊ. ಮತ್ತೆ ಅವ್ರಿಗೆ ಹೊಟ್ಟೆಗೆ ಆಹಾರ ಬೇಕು ಅಂತ ಅದ್ರೊಳಗೆ ಇದ್ದದ್ದೇ ಸಾಕು. ಅದು ಸುಡುಗಾಡು. ಕೆಲವು ಎಡಗೈ ಒಂದೇ ಅಲ್ಲ, ಎರಡೂ ಕೈಗೆ ನೋಡಿ ಎಲ್ಲ ಶೂರ್ಪ ನಕ. ಅದು ಹಾಗೆ ಅದು ಬೆಳೆಸಿ